ಹೈ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಇವತ್ತು ಎಂಗೇಜ್ಮೆಂಟ್ ಡೇ. ಯಾವುದು ಎಂಗೇಜ್ಮೆಂಟ್ ಅಂದರೆ ವರ್ಷದು. ಸೊ ಇವಾಗ ರಿವೀಲ್ ಮಾಡ್ತಾಯಿದ್ದೀನಿ. ಮೇಲೆಗಡೆ ಓಡಾಡ್ತಿದ್ದಾರೆ. ಸೊ ಇವಾಗ ಸ್ನಾನ ಆಯಿತು, ನಾನು ಮೇಕಪ್ ಮಾಡಿಸ್ಬೇಕು ಆ್ಯಂಡ್ ಡ್ರೆಸ್ ವೇರ್ ಮಾಡಬೇಕು. ವರ್ಷದ ಮೇಕಪ್ ಆಗಿದ ತಕ್ಷಣ ಮಮ್ಮಿನ ಮಾಡಿಸ್ಕೊಂಡು ದೆನ್ ಐ ವಿಲ್ ಗೋ. ಐಸ್ ಗಾಟ್ ರೆಡಿಡ್. ಮೇಕಪ್ ಆಮೇಲೆ ತೋರಿಸ್ತೀನಿ. ಸೊ ಡೆಕೋರೇಷನ್ ಹಿಂಗೆ ಬಂದಿದೆ. ಆ್ಯಂಡ್ ಯಾ, ಇಲ್ಲಿ ನಮ್ಮ ದೊಡ್ಡಮ್ಮ ಹಾಯ್ ಹೇಳು. ಹಾಯ್ ಹೇಳು. ಹಾಯ್. ಇವಾಗ ವರ್ಷ ಅದು ಅಲ್ಲಿ ಫೋಟೋ ಸೆಷನ್ ನಡೀತಿದೆ. ಸೊ ನಾನು ಅಲ್ಲಿ ಹೋಗಬೇಕು. ಹೋಗೋಣ. ಇದು ಫೋಟೋ ಸೆಷನ್. ಆ್ಯಂಡ್ ನಾನು ಅವಳಾದ್ಮೇಲೆ ತಗ್ಸ್ಕೊಬೇಕು ಸಿಂಗಲ್ ಪಿಕ್ಸ್. ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ಗೈಸ್. ನಾನು ಫುಲ್ ಔಟ್ಫಿಟ್ ಯಾರಾದರೂ ಸಿಕ್ಕಿದ್ರೆ ತೋರಿಸ್ತೀನಿ ಆಮೇಲೆ. ಚೇತು ಹಾಯ್. ಹಾಯ್. ಫೋಟೋ ಸೆಷನ್. ಹಾಯ್. ನಮ್ಮಮ್ಮ ಸ್ಟ್ಯಾಚು ಅಷ್ಟೇ ನಿಂತ್ಕೊಂಡ್ಬರೋದು. ಹೀಗೆ ಅಲ್ಲಿ ಫೋಟೋ ಸೆಕ್ಷನ್ಸ್ ಆ್ಯಂಡ್ ಅವ್ರು ಬಂದರು. ಇವಾಗ ಹೋಗಿ ಮಾಡಬೇಕು. ಆ ಹುಡುಗಿದು ಫೋಟೋ ಸೆಷನ್ ನಡೀತಿದೆ, ಬನ್ನಿ ತೋರಿಸ್ತೀನಿ. ಹುಡುಗಿ ಜೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಸಖತ್ತಾಗೇ ಇಲ್ಲ. ಬನ್ನಿ ನಾವು ಹೋಗೋಣ, ನಮ್ಮ ಕೆಲಸನ ನಾವು ಮಾಡೋಣ. ಎಸ್ ನೀನು ಸೆಕೆಂಡ್ ವರ್ಷ ಔಟ್ಫಿಟ್ ದೊಡ್ಡಮ್ಮ ತಗೊಂಡು. ಈ ದೊಡ್ಡಮ್ಮ ಆಯ್ತಾಯ್ತು ಅಕ್ಕ. ಅವ್ರಿಗೆ ಸ್ವಲ್ಪ ಟಚಪ್ ಅಂತ ಮಾಡಕ್ಕ ಹುಡುಗನ್ಗೆ. ಕ್ಯಾಮ್ರಾ ಎಲ್ಲ ಕಾನ್ಷಿಯಸ್. ದೊಡ್ಡಕ್ಕ, ಆಮೇಲೆ ನಾನು ಎಲ್ಲ ಅವರೆಲ್ಲ ಇದ್ದಾರೆ ಹುಡುಗರು. ಆಮೇಲೆ ವರ್ಷ ಎಷ್ಟು ಟಾರ್ಚರ್ ಮಾಡ್ತಾರೆ ಬಾಯ್ಸು. ಆಯ್ ಮಾಡಿ ಸುಮ್ಮನಣ್ಣ ಇವಾಗ ನೋಡು. ನೀವು ಮಾಡಿ ಎಲ್ಲರೂ ತಂದಿರೋದು ನಾವು ಬೊಕ್ಕೆ ಇಸ್ಕೊಂಡಿರೋದು ಇವರು ಗಂಡ್ ಕಡೆನ ತಂದಿದ್ದೀರ ಅಂತ ಮಾಡಿ. ಕಾಣಿಸ್ತಿಲ್ಲ ನೀವು. ಸ್ವಲ್ಪ ಹೈಟ್ ಜಾಸ್ತಿ
ಫಸ್ಟ್ ಆಫ್ ಆಲ್ ಎಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ನನ್ನ ಚಾನಲ್ಗೆ? ಹೌದು ಹೌದು, ಎರಡೆರಡು ಸರಿ ಹಂಗಂದ್ರೆ ಆಗಿಲ್ಲ, ಒಂದೇ ಸರಿ ಆಗೋದು. ಸಬ್ಸ್ಕ್ರೈಬ್ ಆಗಿ ಅನ್ಸಬ್ಸ್ಕ್ರೈಬ್. ಇಲ್ಲಿ ಎಂಗೇಜ್ಮೆಂಟ್ ನಡೆದಿದೆ, ನಾನು ಇಮಿಟೇಟ್ ಮಾಡ್ತಿದ್ದಾರ ಗೊತ್ತಿಲ್ಲ. ನಾನು ಹಂಗೆ ಹೇಳಿದ್ನ, ಯಾವಾಗಾದ್ರು ಹೇಳಿದ್ದೀನ? ತೋರಿಸ್ಬಿಡಿ. ಹೇಳಿ, ಇವರು ತಗೊಬಂದಿರೋದು. ಆ ಮಂಡಿ ಊರಿ ಪ್ರಪೋಸ್ ಮಾಡಪ್ಪ. ಇಲ್ಲ ಮಾಡ್ಬೇಕದು, ಹೌದು ಮಾಡ್ಲೇಬೇಕು. ಇರಿ, ನಾನು ಬರ್ತೀನಿ 5 ನಿಮಿಷ. ಮಾಡ ಮಾಡೇಬೇಕು. ಪ್ರಪೋಸ್ ಮಾಡ. ಇವ್ರಿಗೆಲ್ಲ ಕೇಳಿಸಿಲ್ಲ ಅಂತ ಜೋರಾಗಿ ಹೇಳ್ರಿ. ಚಿಕ್ಕ ಹುಡುಗಿಯಿಂದ ನಮ್ಮೂರಿಗೆ ಬೆಳೆದಿರೋದು ಅಂತ ಕೇಳೋದು ನನ್ನ ಜೊತೆ. ಜಕ್ಕೆ ಔಟ್ಪುಟ್ ಇದು ಮಮ್ಮಿ ಡ್ಯಾಡಿ ಆ್ಯನಿವರ್ಸರಿ. ಅದಿನ್ನೂ ಕಟ್ ಆಗಿದೆ, ಬಟ್ ಇನ್ನು ಜಸ್ಟ್ ಬಿಟ್ ಮಾಡಿಲ್ಲ. ಇದು ದಿಗಂತ್, ಭರತ್, ನಿಧಿ, ನಿಧಿ ಇವರು ಲಿಖಿತಾ, ಮಧುಮಿತಾ, ಮುತ್ತು. ಹಾಯ್, ಇವರೆಲ್ಲ ಹೊಸ ಫ್ರೆಂಡ್ಸ್. ಏನೇ ಇನ್ನೊಂದ್ಸರಿ ಫ್ರೆಂಡ್ ನಾವೆಲ್ಲ ಹಾಯ್ ಅಂದ್ರೆ ಅದು ಅಂತ. ಅದಕ್ಕೆ ಹೇಳಿದ್ದು ಅವರೆಲ್ಲ ಹೋಗ್ಲಿ, ಬೇಗ ಆಗುತ್ತೈತೆ ಆಮೇಲೆ. ಹುಡುಗರು ಏನು ಹೇಳ್ಬೇಡ್ರಿ. ನಮ್ಮ ಅಣ್ಣ ನವೀನ್ ಹಾಗೂ ನನ್ನ ತಂಗಿ ವರ್ಷ ಅವರು ಇವತ್ತು ಒಂದು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಅವತ್ತಿಂದ ಒಂದು ನಮ್ಮೂರಲ್ಲೇ ಆಡಿ ಬೆಳೆದಂತ ಒಂದು ಹುಡುಗಿ ಬರ್ತಾ ಇದ್ದಾರೆ. ಎಲ್ಲರೂ ಒಂದು ಶುಭ ಕೋರೋಣ. ಈ ಒಂದು ಶುಭ ಗಳಿಗೆಯಲ್ಲಿ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಆಗ ಇನ್ನು ಫೋಟೋ ಸೆಷನ್ ನಡೀತಾನೆ ಇದೆ. ನಂಗೆ ಒಟ್ಟು BS ಎತ್ತಿದೆ, ಬೆಳಗ್ಗೆಯಿಂದ ಏನೂ ಟಿಫನ್ನು ಮಾಡಿಲ್ಲ. ಸೊ ಹೆಣ್ಣು ಗಂಡು ಫೋಟೋಸ್ ತಗೊಂಡೋಗಿ ಹೋಗೋದು. ನಾನು ಜಿಲೇಬಿ ತಿಂತೀನಿ ಎತ್ಕೊಂಡು. ನಾನು ಒನ್ಲಿ ಫಾರ್ ಯೂಟ್ಯೂಬ್ ಅಷ್ಟೇ, ನನ್ನ ಕ್ಯಾಮ್ರಾದಲ್ಲೆಲ್ಲ ಇಲ್ಲ. ಅದು ಹುಡುಗರಪ್ಪ ತಾತ. ತಾತ ಆಯನ್ರಿ, ಆಯನು ಅದು ನಮ್ಮ ಅವರ ಅಪ್ಪ. ನಾನು ಊಟ ಆದರೆ ನಾನು ಹೋಗೋಕ್ಕಾಗಲ್ಲ. ಅವ್ರು ನಾಚ್ಕೊತಾರೆ ಅವ್ರು, ಅದಕ್ಕೆ ನಾನು ಅಲ್ಲಿ ಹೋಗಲ್ಲ. ಸೊ ನಾನು ಊಟ ಟೇಸ್ಟ್ ಮಾಡಿಲ್ಲ ಹೇಗಿದೆ ಅಂತ.
ಇರಿ ಇನ್ನೊಂದೈತಿ ರೀ ಬಕ್ರ ಇವಾಗ ನೋಡು ಇಲ್ಲಿ ಹಂಗೆ ನೋಡು ಹಾಗೆ ಇಸ್ ಡನ್ ವಿತ್ ದ ಫಂಕ್ಷನ್. ಇವಾಗ ಮಮ್ಮಿ ಡ್ಯಾಡಿ ಆ್ಯನಿವರ್ಸರಿ ಕೇಕ್ನ ಕಟ್ ಮಾಡಬೇಕು. ಹೆಣ್ಣು ಗಂಡು ಸುಸ್ತಾಗ್ಬಿಟ್ಟವ್ರು ಪಾಪ, ಕುತ್ಕೊಂಡ್ಬಿಡು ಪೀಸಾಗಿ. ಏನು ಜನನೂ ಖಾಲಿ ಆದ್ರು. ಇವಾಗ ಸ್ವಲ್ಪ ರಿಲೀಫ್ ಅನಿಸ್ತಿದೆ ಜನ ಖಾಲಿ ಆದಮೇಲೆ. ಅದೇ ಹೆಂಗಿತ್ತು ಗಡಿ ಬಿಡಿ ಥರ. ನಮ್ಗೆ ಊಟ ಎಲ್ಲ ಏನೂ ಇರಲಿಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟು ಪೂರಿ ಸಾಗು ಇರಲಿಲ್ಲ. ನನ್ನ ಊಟ ಚೆನ್ನಾಗಿ ಮಾಡಿಸಿದ್ರು. ಫಂಕ್ಷನ್ ಮುಗೀತು, ಇವಾಗ ಕಟ್ ಮಾಡಬೇಕು. ಅಲ್ಲಿ ಕಾಮಿಡಿ ಪೀಸ್ ತೋರಿಸ್ತೀನಿ. ಯಾಕೆ ಹೋಗಿ ಕಿತ್ತಾಕ್ಬಿಟ್ಟೆ? ಅಲ್ಲಿ ಇನ್ನೊಂದು ವಿಡಿಯೋ ಇದೆ ಬಿಡು. ಡೋಂಟ್ ವೆರಿ ಚಿಕ್ಕದ ತಗೊಂಡಿದ್ಯಾ ಅದು ಹಾಕೊಂಡ. ಇವಾಗ ಮಮ್ಮಿ ಡ್ಯಾಡಿ ಬಂದಮೇಲೆ ಮಮ್ಮಿ ಪಾಪ ಫುಲ್ ಬ್ಯುಸಿ ಆಗ್ಬಿಟ್ಟು ಕೈಗೆ ಸಿಗ್ತಿಲ್ಲ. ಡ್ಯಾಡಿ ಬಂದಮೇಲೆ ಕೇಕ್ನ ಕಟ್ ಮಾಡೋದು ಅಷ್ಟೇ. ಮೊನ್ನೆ ಸೈಡ್ ಬಮ್ಮ ಗೊತ್ತು ಸೈನ್ಸ್ ಬಗ್ಗೆ. ಸೈನ್ಸ್ ಕಾಮರ್ಸ್ ಓದಿದ್ದೆ ಶಿಷ್ಯ. ಸೈನ್ಸ್ ಅದೇ ಬ್ರಾಂಚ್ ತೆಗೆದಿದ್ದ. ತಿನ್ಸು ತಿನ್ಸಮ್ಮ ಅದೇ. ನೀನು ಆ ಕಡೆ ಹೋಗ್ಬೇಕು ತಾನೆ ನವೀನ್ ಅಣ್ಣ. ಡನ್. ಸೊ ಕ್ಯಾಂಡಲ್ ತೋರ್ಸೋದು. ಆಯ್ತು ವಿಡಿಯೋ ಮಾಡಿ ಅದನ್ನು ಸ್ಕ್ರೀನ್ ಶಾಟ್ ಮಾಡ್ಕೊಂಡು. ಕಾಲ್ ಬಂದೈತೆ ನಂಬರ್ ಕೊಡ್ಬೇಕು. ಬಾಯ್ ಹಾಂ ಅವ್ರನ್ನ ಕರಿ, ಇಲ್ಲಿಂದನೇ ಬಾಯ್ ಮಾಡಿಸ್ಬಿಡ್ತೀನಿ. ಹೋಗ್ಬಿಟ್ರಾ? ದ ವೆಂಟ್ ಗೈಸ್ ಅಷ್ಟೇ. ಅವರು ಹೋಗ್ತಿದ್ದಾರೆ. ಫುಲ್ ಆಫ್ ಟಯರ್ಡ್. ಮುಗೀತು ಫಂಕ್ಷನ್, ಎಲ್ಲರೂ ಹೊರಡ್ತಿದ್ದಾರೆ. ಸೊ ನೋಡಿ ಗೈಸ್, ಇವರೆಲ್ಲ ನಮ್ಮ ಕೈ ಕೊಟ್ಟಿರೋರೆ. ಇವಣ್ಣನು ಅಷ್ಟೇ. ನಾಗಣ್ಣ ನೀನು ಕೈ ಕೊಟ್ಟೆ, ಅಡುಗೆ ಮಾಡಿದೆ. ಅಭಿ ಅಂತೂ ನೈಟೇ ಬರ್ತೀನಿ ಅಂತ ಬಂದಿಲ್ಲ. ಇವನು ಅಷ್ಟೇ. ಮಹೇಶ್ ಅಣ್ಣ ಅಷ್ಟೇ, ಸುಮ್ಮನೆ ಬಿಲ್ಡಪ್ಪು, ಬರ್ತೀನಿ ಅಂತೆಲ್ಲ. ನೈಟ್ ಬಂದಿದ್ದಾ? ಹಾಂ, ಇವಾಗ ಬಂದಿರೋದು. ಅದು ಬೆಳಗ್ಗೆ ಬಂದಿಲ್ಲ. ಅದೇ ಬಿಟ್ಬಿಟ್ಟು ಹೋಗಿದ್ಯಾ? ಗೈಸ್ ಡನ್ ವಿತ್ ದಿ ಫಂಕ್ಷನ್. ಮುಗೀತು ಫಂಕ್ಷನ್. ಸಖತ್ತಾಗಾಯಿತು, ಚೆನ್ನಾಗಾಯಿತು, ಎಲ್ಲರೂ ಖುಷಿ ಆಯಿತು. ಆ್ಯಂಡ್ ಊಟ ಚೆನ್ನಾಗಿತ್ತು. ಬಟ್ ಲಾಸ್ಟಲ್ಲಿ ಎಲ್ಲರಿಗೂ ಆಯಿತು, ನೆಂಟರಿಗೆಲ್ಲ ಆಯಿತು, ನಮಗಾಗಿಲ್ಲ. ಅಂದರೆ ಪೂರಿ ಮಾತ್ರ ಕಡಿಮೆ ಆಗಿತ್ತು, ಮಿಕ್ಕಿದೆಲ್ಲನೂ ಆಗಿತ್ತು, ಕರೆಕ್ಟಾಗಿ ಆಯಿತು. ಸೊ ಇವಾಗ ನಾನು ಮೇಕಪ್ ರಿಮೂವ್ ಮಾಡಬೇಕು. ಕೊಕೊನಟ್ ಆಯಿಲ್ ಮತ್ತು ವೆಟ್ ವ್ಯಾಕ್ಸ್. ಫಸ್ಟು ಕೊಕೊನಟ್ ಆಯಿಲ್ ಹಾಕಿ ರಿಮೂವ್ ಮಾಡಿ, ಆಮೇಲೆ ವೆಟ್ ವ್ಯಾಕ್ಸಲ್ಲಿ ರಿಮೂವ್ ಮಾಡಬೇಕು. ಫಾರ್ ದಿ ಫಸ್ಟ್ ಟೈಮ್ ನಾನು ಅಂದರೆ ಮೇಕಪ್ ಮಾಡಿಸಿರೋದು, ನೈಲ್ಸ್ ಮಾಡಿಸಿರೋದು, ಎಲ್ಲನೂ ಫಸ್ಟ್ ಟೈಮ್ ಮಾಡಿಸಿರೋದು. ಸೊ ಇವಾಗ ಮೇಕಪ್ ರಿಮೂವ್ ಮಾಡಿ ಮಲ್ಕೊಂಡದ್ದು. ಸ್ವಲ್ಪ ರೆಸ್ಟ್ ಮಾಡಬೇಕು. ಬೆಳಗ್ಗೆನೂ ಬೇಗ ಎದ್ದಿದ್ದೀನಿ ನಾನು, ಅದಕ್ಕೆ
ಯಾ ಎಲ್ಲರೂ ಹೊರಟ್ರು. ಇವಾಗ ಏನು ಕೆಲಸ ಅಂದರೆ ಪಾತ್ರೆ ಎಲ್ಲ ವಾಶ್ ಆಗಿದೆ. ಸೊ ಅವ್ರ ಪೆಂಡಲ್ ಬಂದು ಅಂದರೆ ಶಾಮಿಯಾನ ಬಿಚ್ಕೊಂಡು ಹೋಗ್ತಾರೆ. ಡೆಕೋರೇಷನ್ ಬಿಡಿಸ್ತೀನಿ ಅಂತ ಹೇಳಿದ್ರು, ಬಟ್ ನಮ್ಗೆ ಇಷ್ಟ ಇಲ್ಲ ಬಿಡ್ಸೋಕ್ಕೆ. ಸೊ ಒನ್ ಡೇ ಎಲ್ಲ ಏನಕ್ಕೆ ಈ ಸ್ವಲ್ಪ ತಿರ್ಲಿ ಇವತ್ತು ಅಂತ ವಿಡಿಯೋ ಮಾಡ್ಬೇಕಾದ್ರೆ ಸೆಲೆಕ್ಟಾಗಿರ್ಬೇಕು. ಗೈಸ್ ಲವಿಂಗ್ ಮೈ ಬ್ಯಾಂಗಲ್ಸ್ ಮತ್ತು ಏರ್ ಸ್ಟೈಲ್ ನಂಗೆ ಇಷ್ಟ ಆಗ್ತಿದೆ. ಅದನ್ನು ಬಿಚ್ಚಲ್ಲ, ಮೇಕಪ್ ಮಾತ್ರ ರಿಮೂವ್ ಮಾಡಬೇಕು. ಆ್ಯಂಡ್ ವರ್ಷ ಸೇಮ್ ಮದುವೆ ಏನು ಥರ ಕಾಣಿಸ್ತಿಲ್ವ ಗೈಸ್? ಮದುವೆ ನಾತಿನಲ್ಲ ಇನ್ನ ಅದಕ್ಕೆ ಕೈಯಲ್ಲಿ ಬ್ಯಾಂಗಲ್ಸ್, ಹಾಂ ಕೈಯಲ್ಲಿ ಬ್ಯಾಂಗಲ್ಸ್ ಆ್ಯಂಡ್ ಕುಂಕುಮ ಅದು ಇದು ಎಲ್ಲ. ಕಾಲಂದ್ರೆ ಎರಡೇ ಮಿಸ್ಸಿಂಗ್ ಗೈಸ್. ನಾನು ಮೆಹಂದಿನೇ ಹಾಕ್ಸಲ್ಲ, ಮೆಹಂದಿ ಹಾಕ್ಸ್ಬೇಕು ಅಂದ್ಕೊಂಡು ಲಾಸ್ಟಲ್ಲಿ ಮೆಹಂದಿ ಹಾಕ್ಸೋದಕ್ಕಾಗಿಲ್ಲ. ಇವಾಗ ಏನು ಕೆಲಸ ಅಂದರೆ ಉಳಿದಿರೋ ಫುಡ್ಡೆಲ್ಲನೂ ಸಪ್ರೇಟ್ ಮಾಡಿ ಎತ್ಕೊಂಬಂದು ಇಡಬೇಕು. ಯಾ ರೀತಿ ನನ್ನ ಮೇಕಪ್ ನಾನು ಮಾಡ್ಕೊತಿದ್ದೆ ನನ್ನ ಪಡೆ. ಇವಳು ಇದ್ದಾಳಲ್ಲ ನಂದೇ ಇರಲಿ ಅಂತ ಬರ್ತಾಳೆ, ನಾನು ಮಾಡ್ತೀನಿ ಅಂತ. ಯಾಕೋ ಗೈಸ್ ಅಷ್ಟು ಅಮೌಂಟ್ ಕೊಟ್ಟು ಮೇಕಪ್ ಮಾಡಿಸೋದು 5 ಮಿನಿಟ್ಸಲ್ಲಿ ತೆಗ್ದಾಕ್ಬೋದು ಅಷ್ಟೇ. ಅಷ್ಟು ಮೇಕಪ್ ರಿಮೂವ್ ಮಾಡಿದ್ದೀನಿ. ಸ್ಟಿಲ್ ಈಗ ಫುಲ್ ವೆಟ್ ಟೈಪ್ಸ್ ಆಗ್ತಿದೆ. ಒಂದ್ಸರಿ ಕ್ಲೆನ್ಸ್ ಮಾಡಿಬಿಟ್ಟು ಮಾಯ್ಶ್ಚರೈಸರ್ ಅಥವಾ ಸಿರಮ್ ಏನಾದರೂ ಹಾಕಬೇಕು. ನಾವು ಆಲ್ರೆಡಿ ಇನ್ನೊಂದು ಪಿಂಪಲ್ಲು ಇಲ್ಲೆರಡು ಪಿಂಪಲ್ ಸ್ಟಾರ್ಟ್ ಆಗ್ಬಿಡ್ತು. ನನ್ನ ಮೇಕಪ್ ಸೆಟ್ ಆಗಿಲ್ಲ ಅಂದರೆ ಯಾವತ್ತೂ ಮಾಡಿಸಿಲ್ವಲ್ಲ, ಸೊ ಪಿಂಪಲ್ ಸ್ಟಾರ್ಟ್ ಆಗ್ಬಿಡ್ತು. ಕಾಂಟ್ಯಾಕ್ಟ್ ಮಾಡಿ ಯಾರಿಗಾದ್ರೂ ಮೇಕಪ್ ರಿಮೂವ್ ಮಾಡಬೇಕಾದ್ರೆ. ರೀತಿ ಒಂದು ಮಾಡ್ತಾಳೆ ಅಲ್ಲ ರೀತಿ? ಹೋಗಿ ಮಾಡ್ತೀಯಾ ಪ್ರೀತಿ? ಮೇಕಪ್ ರಿಮೂವ್ ಮಾಡ್ತಾಳೆ ಅಂತ ಎಲ್ಲರಿಗೂ. ಯಾರಿಗಾದ್ರೂ ಬೇಕಾದರೆ ಅವಳನ್ನ ಕಾಂಟ್ಯಾಕ್ಟ್ ಮಾಡಿ, ಬಂದು ರಿಮೂವ್ ಮಾಡಿಕೊಡ್ತಾಳೆ ಮೇಕಪ್ನೆಲ್ಲರೂ. ರಿಮೂವಿಂಗ್ ಗೈಸ್ ನಾನು ಅದು ಮಾತ್ರ ಎತ್ಕೊಂಡು ಹೋಗ್ರಿ. ನಮ್ಮ ಡೆಕೋರೇಷನ್ ಬಿಡ್ಸೋಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಅದು ನಾಳೆ ಬಿಡಿಸಿ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಇತ್ತಲ್ಲ ಅದು ಬೊಕ್ಕೆ ಮಾತ್ರ ಎತ್ಕೊಂಡು ಹೋದ್ರು. ಆ್ಯಂಡ್ ಇದು ಚೆನ್ನಾಗಿದೆ. ಪಾಪ ನಮ್ಮಣ್ಣ ಬೆಳಗ್ಗೆ 4 ಗಂಟೆಗೆ ಹೋಗಿ ಮಾರ್ಕೆಟಲ್ಲಿ ತೊಗೊಂಬಂದ್ರು ಇದು ಮತ್ತು ದೇವ್ರ ಮನೆಗೆ. ಮೀಟ್ ತಾರುಣ್ಯ ಕೊರಿಯೋಗ್ರಾಫರ್ ಬ್ಲಾಗರ್ ಎಲ್ಲ ಮುಗಿದ್ಮೇಲೆ ಇವಾಗ ಸಬ್ಸ್ಕ್ರೈಬ್ ಮಾಡ್ರಿ ಗೈಸ್. ಇವ್ರ ಬ್ಲಾಗ್ ನನ್ನ ಬ್ಲಾಗಲ್ಲಿ ಎಲ್ಲ ಅಪ್ಡೇಟ್ ಬರುತ್ತೆ. ಇವ್ರ ಬ್ಲಾಗ್ ನೋಡ್ಬೇಡ್ರಿ, ನನ್ನ ಬ್ಲಾಗಲ್ಲಿ ಫ್ರೀಯಾಗಿ ಪ್ರಮೋಷನ್ ಮಾಡ್ಕೊಳೋದೇ ಇದೆ. ಪ್ರಮೋಷನ್ ಮಾಡ್ಕೊತಾರೆ. ಎಲ್ಲ ಮುಗಿದು ಖಾಲಿ ಆದಮೇಲೆ ಬಂದಿದ್ದಾರೆ ಇವರೆಲ್ಲ. ನಮ್ಮ ಚಾನೆಲ್ ನಾವೇ ಪ್ರಮೋಷನ್ ಮಾಡ್ಕೋಬೇಕು. ಇವ್ರು ಮಾಡ್ತಾರ ನೋಡ್ರಿ. ನಾನು ಮಾಡ್ತೀನಿ, ನೀನು ಮಾಡ್ತೀಯಾ? ನೀನು ಮಾಡಲ್ಲ, ನಾನು ಮಾಡ್ಕೊಂಡಿದ್ದೀನಿ. ಮನು ಹಾಯ್. ಎಲ್ಲ ಮುಗಿದ್ಮೇಲೆ ಬಂದಿದ್ದಾನೆ ಗೈಸ್. ಏನು ಅನ್ಸಲ್ವಾ ಅವನಿಗೆ? ಏನು ಅನ್ಸಲ್ವೇನೋ? ಸ್ವಲ್ಪ ಜೋರಾಗಾದ್ರೂ ಹೇಳೋಗ್ಲಿ. ಏನು ರೋದ್ನೆ? ನಿನ್ನ ತಂಗಿ ರೋದ್ನೆ ಕೊಡ್ತಾವಳ, ಅದಕ್ಕೆ ಸಪೋರ್ಟ್ ಮಾಡಿ ಫಸ್ಟು. ಗೈಸ್ ನಾನು ಇವಾಗ ಆಂಟಿ ಹತ್ರ ದೃಷ್ಟಿ ತೆಗ್ಸ್ಕೊತೀನಿ. ದೃಷ್ಟಿ ಆಗ್ಬಿಟ್ಟಿದೆ, ಅದಕ್ಕೆ ತೆಗಿರಿ ಆಂಟಿ. ಈ ಕಡೆ ನಿಂತ್ಕೊಬೇಕು. ಫುಲ್ ದೃಷ್ಟಿ ಆಗ್ಬಿಟ್ಟಿದೆ. ಡನ್. ಫುಲ್ ಟಯರ್ಡ್. ನಮ್ಮ ಅಡುಗೆ ಮನೆ ನೋಡಿ ಹೆಂಗೆ ಮೆಸ್ಸಿ ಆಗ್ಬಿಟ್ಟಿದೆ ಎಲ್ಲನೂ. ನಾನು ದೇವರನ್ನೇ ತೋರಿಸಿಲ್ಲ ಬೆಳಗ್ಗೆಯಿಂದ. ನಮ್ಮ ದೇವರ ಮನೆ ಎಲ್ಲ ಮುಗಿತು. ಇವಾಗ ಇಲ್ಲಿ ನಾವು ಸ್ನ್ಯಾಕ್ಸ್ ತಿಂತಾ ಇದ್ದೀವಿ, ನಾವು ಮತ್ತೆ ಎಲ್ಲರೂ ಕ್ಯಾಮ್ರಾ ಅಂದರೆ ಆಗಲ್ಲ. ಇವಾಗ ಕ್ಲೀನಿಂಗ್ ಪ್ರೋಸೆಸ್. ಆ್ಯಂಡ್ ಇದು ಗಿಫ್ಟ್ ಓಪನ್ ಮಾಡಿಲ್ಲ ಇನ್ನೂ. ಆ ಗಿಫ್ಟ್ ಆಮೇಲೆ ಮಾಡಿ ಏನಿದೆ ಅಂತ ನೋಡೋಣ. ನನ್ನ ಕ್ಯೂರಿಯಾಸಿಟಿ ಏನಾದರೂ ಗಿಫ್ಟ್ ಇದ್ದರೆ ಒಳಗಡೆ ಏನಿರುತ್ತೆ ಅಂತ ಓಪನ್ ಮಾಡಿ ನೋಡಬೇಕು. ನಾನು ಮಾಡೋಕ್ಕಾಗಲ್ಲ, ವರ್ಷನೇ ಮಾಡಬೇಕು. ಸೊ ಅವಳು ಬರಲಿ ಆಮೇಲೆ ಮಾಡೋಣ. ಇವಾಗ ಊಟ ಮಾಡ್ತಾಯಿದ್ವಿ. ನಾನು ಆವಾಗಲೇ ನಾನು ಮಧ್ಯಾಹ್ನ ಕ್ಲೀನಾಗಿ ತಿನ್ನೋಕ್ಕಾಗಲ್ಲ, ಒಬ್ಬಟ್ಟು ಟೇಸ್ಟ್ ಮಾಡಿಲ್ಲ, ಏನೂ ಇಲ್ಲ. ಸೊ ಇವಾಗೆಲ್ಲ ಊಟ ಮಾಡ್ತೀವಿ. ಮನೆ ಫುಲ್ ಬೇಕೋ ಅನಿಸ್ತಾ ಇದೆ. ಎಲ್ಲರೂ ಒಬ್ಬಟ್ರು ಅಲ್ಲ, ಅದಕ್ಕೆ ಆಂಟಿನ ಮಾತ್ರ ನಾವು ಮಾಡ್ಕೊಂಬಿಟ್ಟಿದ್ದೀವಿ. ಮಹೇಶ್ ನಂಗೆ ಫೋರ್ಸ್ ಮಾಡಿ ಊಟ ಮಾಡೋಣ. ಆಮೇಲೆ ಗಿಫ್ಟ್ ಓಪನ್ ಮಾಡಬೇಕು. ಅಕ್ಕ ಬಂದಿದ್ದಾರೆ. ಹಾಯ್ ಯೂಟ್ಯೂಬ್ ಮಾಡಿ ಹಾಯ್ ಹೇಳಿ. ವರ್ಷ ಗಿಫ್ಟ್ ಓಪನ್ ಮಾಡ್ತೀವಿ. ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಪಾಪ ಉಳ್ದಿರೋ ತಿನ್ನೋದಕ್ಕೆ ಬಂದವ್ರೆ. ಹುಡುಗನೇ ಇಲ್ಲ, ಹುಡುಗ ನೋಡಕ್ಕೆ ಬಂದಿದ್ದು. ಆ್ಯಕ್ಚುಲಿ ಹುಡುಗನೇ ಇಲ್ಲ ಇವಾಗ. ವರ್ಷನೂ ಎಲ್ಲ ಬಿಟ್ಟು ಕುತ್ಕೊಂಡಿದ್ದಲ್ಲ, ಡ್ರೆಸ್ ಎಲ್ಲ ಚೇಂಜ್ ಮಾಡಿ. ಅವ್ನು ಪಾಪ ವೆಯ್ಟ್ ಮಾಡ್ದ, 10 ನಿಮಿಷ ಆಯ್ತು. ಅವ್ರು ಹೋಗಿ 5 ನಿಮಿಷಕ್ಕೆ ಇವ್ರು ಬಂದರು. ಸಿಂಹ ನೋಡಿ ಏನು ಕ್ಯೂರಿಯಾಸಿಟಿ ಆಗಿ ನೋಡ್ತವನೆ. ಬೆಳೆಸಿದಲ್ಲ ಎಕ್ಸ್ಟೆನ್ಷನ್ ಮಾಡ್ಸಿರೋದು, ಬೆಳೆಸಿರೋದಲ್ಲ. ಅದನ್ನ ಬೆಳ್ಸಕ್ಕೆಲ್ಲ ಮನೆಗೆ ಪಾತ್ರೆ ತೊಳೆದ್ರೆ ಒಂದಿನಕ್ಕೆ ಮುರಿದೋದು.
ಅಡುಗೆಯಿಂದ ಪಾತ್ರೆಯಿಂದ ಎಲ್ಲ ಮಾಡ್ತಾ ಸುಳ್ಳು ಹೇಳಿ ಪಾತ್ರೆ ಎಲ್ಲ ತೊಳೆಸಿನೇ ತೊಳೆ ಇಲ್ಲ ಏನು ದ್ರಾಕ್ಷಿ ಗೋಡಂಬಿಟ್ಟ ಅಬ್ಬಾ ಪೇಪರ್ಸ್ ತೂಕ ಇದೆ ಫುಲ್ ಪೇಪರ್ಸ್ 90% ಅದೇ ಇರುತ್ತೆ ರಾಧಾಕೃಷ್ಣ. ನಂಗೆ ರಾಧಾಕೃಷ್ಣ ಬೇಡಪ್ಪ, ಅವ್ನು ಕೇಳಿ ಮಾತ್ರ ಕೃಷ್ಣ. ನನಗೂ ಅಷ್ಟೇ ರಾಧಾಕೃಷ್ಣ ಗಿಫ್ಟ್ ಕೊಡಬೇಕು ಅಂದ್ರೆ ಯಾಕೆ 2 ಮದುವೆ ಆಗಲಿ ಅಂತ 100% ಬರೋದು ಗೊತ್ತಿದ್ರೆ ನಾನು ಅದೇ ತರ್ತೀನಿ. ಇದು ರಾಧಾಕೃಷ್ಣ ನಾನು ಆಲ್ಮೋಸ್ಟ್ ನೋಡ್ತಾನೆ ಅನ್ಕೊಂಡೆ ಇದಿದೆ ಇರೋದು ಶಿವ ಪಾರ್ವತಿ ಕೊಟ್ಟಿರೋದು. ಅಯ್ಯೋ ಇವಳು ಅದೇ ತೋರ್ಸು ಕೃಷ್ಣ ರಾಧಾಕೃಷ್ಣಮ್ಮ ಅದು ಎಲ್ಲ ತೋರಿಸಿ ಕೃಷ್ಣ ರಾಧಾ ನಿಧಾನ ಹುಷಾರು ಚೆನ್ನಾಗಿದೆ. ವಾಸ್ ಫ್ಲವರ್ ಇಡ್ಬೋದು ಇದರಲ್ಲಿ. ರಾಧಾಕೃಷ್ಣನೇ ರಾಧಾಕೃಷ್ಣ ನವಿಲೆಲ್ಲ ಐತಲ್ಲ ಚೆನ್ನಾಗಿತ್ತು. ದೇವ್ರ ಮನೆಗೆ ಇಲ್ಲಿ ಇಟ್ಬಿಟ್ಟು ಅದ್ರ ಅಲ್ಲಿ ಇಡೋಣ. ನವಿಲ್ಗೇರಿ ಆ್ಯಂಡ್ ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋ, ಎಂಗೇಜ್ಮೆಂಟ್ ವೀಡಿಯೋ. ಆ್ಯಕ್ಚುಲಿ ನಾನು ನಮ್ಮ ಡ್ಯಾಡಿ ಮಮ್ಮಿದು ಸ್ಟೋರೀಸೇ ಹಾಕಿಲ್ಲ, ವಿಷಯ ಮಾಡಿಲ್ಲ, ಕೇಕ್ ಕಟ್ ಮಾಡಿಸಿದಷ್ಟೇ. ನಾನು ಡೈರೆಕ್ಟಾಗಿ ವಿಶ್ ಮಾಡಿದೆ, ಸ್ಟೋರೀಸ್ ಹಾಕಿಲ್ಲ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಫ್ ಯು ಗೈಸ್ ಲೈಕ್ ದಿಸ್ ಬ್ಲಾಗ್ ಮೇಕ್ ಶೋರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಆನ್ ಅದರ್ ಇಂಟ್ರೆಸ್ಟಿಂಗ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.